ಹೇ ಗೈಸ್, ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು. ಗುಡ್ ಮಾರ್ನಿಂಗ್ ಎವ್ರಿ ಒನ್. ನಾನು ನಿಮ್ಮ ಮೋಹನ್ ಮಾತಾಡ್ತೀನಿ. ನೀವು ನೋಡ್ತಾ ಇರೋದು ಮೋಹನ್ ಫಿನಾನ್ಷಿಯಲ್ ಅಕಾಡೆಮಿ. ಸೊ ಓಕೆನಾ, ನಾನು ನಿನ್ನೆ ಅಷ್ಟೇ ಹೇಳಿದ್ದೆ ಶೇರ್ ಮಾರ್ಕೆಟ್ ಹೇಗೆ ಕೆಲಸ ಮಾಡುತ್ತೆ ಅಂತೇಳಿ. ಸೊ ಶೇರ್ ಮಾರ್ಕೆಟಲ್ಲಿ ತುಂಬ ವಿಧಗಳಿದ್ದಾವೆ, ಇಂಟ್ರಾಡೇ ಮತ್ತು ಸ್ವಿಂಗು ಹಾಗೂ ಲಾಂಗ್ ಟರ್ಮ್ ಹೋಲ್ಡಲ್ಲಿ. ನಾನು ಇಂಟ್ರಾಡೇ ಬಳಸ್ಕೊಂಡು ಇವತ್ತೊಂದು ಪ್ರಾಫಿಟ್ ಮಾಡೀನಿ, ಅದು ಫಾರೆಕ್ಸಲ್ಲಿ. ಓಕೆನಾ, ನಮ್ಮ ಇಂಡಿಯನ್ ಮಾರ್ಕೆಟ್ ಇನ್ನೂ ಓಪನ್ ಆಗಿಲ್ಲ, ಅದು ಓಪನ್ ಆಗೋದು 9:15ಗೆ. ಸೊ ನಾನು ಫಾರೆಕ್ಸಲ್ಲಿ ಆಲ್ರೆಡಿ ಗೋಲ್ಡಲ್ಲಿ ಟ್ರೇಡ್ ತೊಗೊಂಡಿದ್ದೀನಿ. ಸೊ ಇವತ್ತು ನನ್ನ ಪ್ರಾಫಿಟ್ ಬಂದು $28 ಮಾಡಿದ್ದೀನಿ. ಅಂದರೆ ನನ್ನ ಬಿಸ್ನೆಸ್ಸಲ್ಲಿ ನನ್ನ ಇವತ್ತಿನ ಸಂಪಾದನೆ $2,500 ನನ್ನ ಸಂಪಾದನೆ ಮುಗೀತು. ಓಕೆನಾ, ನೀವು ಇದನ್ನ ಬಿಸ್ನೆಸ್ ಆಗಿ ತೊಗೊಂಡು ಕಲ್ತ್ಕೊಂಡು ಮಾಡಿದ್ರೆ ಮಾತ್ರ ನೀವು ಸಹ ಡೈಲಿ ಪ್ರಾಫಿಟ್ ಮಾಡೋಕ್ಕೆ ಸಾಧ್ಯ. ಮತ್ತೊಂದು ಹೇಳೋದನ್ನ ಮರೆತೆ. ಸೊ ನಾನು 2 ಡೇಸ್ ಬ್ಯಾಕ್ ಬಂದು ಒಂದು ಚಾಲೆಂಜ್ ತೊಗೊಂಡಿದ್ದೆ. $50 ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಅದರೊಳಗೆ $500 ಮಾಡೋದು ಹೇಗೆ ಅಂತ ಹೇಳಿ. ಇದನ್ನು ಚಾಲೆಂಜಾಗಿ ನಾನು ಆಲ್ರೆಡಿ ತೊಗೊಂಡಿದ್ದೀನಿ. ಇದನ್ನ ನಾನು ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಫಿನಾನ್ಸ್ ರಿಲೇಟೆಡ್ ಬಗ್ಗೆ ವಿಡಿಯೋಗಳು ಈ ನನ್ನ ಮೋಹನ್ ಫಿನಾನ್ಸ್ ಅಕಾಡೆಮಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಆಗ್ತಾ ಹೋಗುತ್ತೆ. ಸೊ ಹಾಗೂ ನೀವು ಫಾಲೋ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಫಿನಾನ್ಸ್ ರಿಲೇಟೆಡ್ ಬಗ್ಗೆ ವಿಡಿಯೋಗಳಿಗಾಗಿ ಈ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಸೊ ಧನ್ಯವಾದಗಳು.